ನಂದಿತಾ ಅವರೇ, ನಿಮ್ಮ ಮೆಡಿಕಲ್ ರಿಪೋರ್ಟ್ ಎಲ್ಲ ಎಲ್ಲಿ? ಅದು ನನ್ನ ರಿಪೋರ್ಟ್ ಅದೇ ಹೇಳಿದ್ನಲ್ಲ ಜಾನಕಿ, ನನ್ನ ಚೆಕಪ್ ಇನ್ನೂ ಆಗಿಲ್ಲ ಅಂತ, ಮತ್ತೆ ಹೋಗಬೇಕು, ಅದಕ್ಕೆ. ಅಯ್ಯೋ ರಾಮೂರೇ, ಟ್ಯಾಬ್ಲೆಟ್ಸ್ ಎಲ್ಲ ಯಾವಾಗ ತೊಗೋಬೇಕು ಅಂತ ಕೇಳೋದೇ ಮಾಡ್ತೆ ಡಾಕ್ಟ್ರ್ ಹತ್ರ. ಹೋಗಿ ಕೇಳ್ಕೊಂಡು ಬರ್ತೀನಿ. ಬೇಡ ಬೇಡ, ನೀವು ಇಲ್ಲೇ ಇರಿ, ನಾನೊಬ್ಬಟ್ಟು ಕೇಳ್ಕೊಬರ್ತೀನಿ. ಬೇಡ ಬೇಡ, ನಾನೇ ಹೋಗಿ ಕೇಳ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಸರಿ, ಹುಷಾರಾಗೋ ಬನ್ನಿ. ಹಾಂ. ಬಿಲ್ಲ, ನಿಮ್ಮ ಪೇಷಂಟ್ ಇನ್ನೂ ಡಿಸ್ಚಾರ್ಜೇ ಆಗಿಲ್ಲ. ನಂದಿತಾ ಅವ್ರ ಮಾತಲ್ಲಿ ನಿಜ ಇಲ್ಲ, ಏನನ್ನೂ ಮುಚ್ಚಿಡ್ತಾನೆ ಇದ್ದಾರೆ. ಏನಿರ್ಬೋದು? ಹೇಗೆ ನಾವು ಬರೋ ಈ ಹಾಸ್ಪಿಟಲ್ಗೆ ಅವರು ಬಂದರು, ಅಥವಾ ಅವ್ರು ಬಂದಮೇಲೆ ನಾವು ಬಂದ್ವಾ? ಯಾರಿಗೇನಾಯಿತು? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾನು ಅಪ್ಪಣ್ಣ ಸಾಹೇಬ್ರು ಸೊಸೆ, ಅವ್ರ ಹಿರಿ ಸೊಸೆ ನಾನು. ಅಂದ್ರೆ ರಾಮವ್ರು ನಿಮ್ಗೆ ಏನಾಗಬೇಕು? ಅವ್ರು ನನ್ನ ಹಸ್ಬೆಂಡ್. ಓ ಗಾಡ್, ಬಂದ್ರಾ? ಸಾಹೇಬ್ರು ಅಡ್ಮಿಟ್ ಆದಾಗಿಂದ ರಾಮು ರಾಮು ಅಂತ ಇದ್ರು. ಪ್ರಾಬಬ್ಲಿ ರಾಮವ್ರು ನೋಡಿದ್ರೆ ಯು ವಿಲ್ ಬಿ ಫೀಲ್ ಬೆಟರ್. ಮಾವಂಗೆ ಏನಾಗಿದೆ? ಅವ್ರು ಹೇಗಿದ್ದಾರೆ ಇವಾಗ? ಈಗ ಈಸ್ ಫೈನ್, ಶೆಡೇಟ್ ಮಾಡಿದ್ದೀವಿ, ರೆಸ್ಟ್ ತಗೋತಾ ಇದ್ದಾರೆ. ನಾನು ಒಳಗೆ ಹೋಗಿ ಅವ್ರನ್ನ ನೋಡ್ಬೋದಾ? ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು. ಮಾವ, ಸುಶಿ, ನಾ ಹೇಳಿದ್ನಲ್ಲ, ಏನೂ ಆಗಲ್ಲ, ಹುಡ್ಕಕ್ಕೆ ನಾ ಬಂದಿದ್ದೀನಿ. ನೋಡು ಸುಶಿ, ಮೊದಲು ನೀನು ಈ ರೀತಿ ಯೋಚನೆ ಮಾಡೋದು ನಿಲ್ಲಿಸು. ನಾನು ನೋಡ್ಕೋತಾ ಇದ್ದೀನಿ ತಾನೇ. ಹಾಂ ಸರಿ, ಅನು ಬಂದ್ಲು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್. ಅಂಕಲ್, ಮಂಜ ಎಲ್ಲ ವಿಷಯನೂ ಹೇಳ್ದ. ರಾಮಣ್ಣ ಜಾನಕಿ ಯಾಕೆ ಹೀಗೆ ಮಾಡಿದ್ರು ನಂಗಂತೂ ನಂಬೋಕೆ ಆಗ್ತಿಲ್ಲ. ನಮಗೂ ಶಾಕೆ ಕಣಮ್ಮ. ನಿನ್ನನ್ನು ಯಾಕೆ ಕರೆಸಿದ್ದು ಅಂದರೆ, ಜಾನಕಿ ನಿನ್ನ ಹತ್ರ ಯಾವತ್ತಾದರೂ ಇದ್ರ ಬಗ್ಗೆ ಏನಾದರೂ ಹಿಂಟ್ ಕೊಟ್ಟಿದ್ಲೇನಮ್ಮ? ಇಲ್ಲ ಅಂಕಲ್. ಅಂದರೆ ದೊಡ್ಡ ಮನೆ ಬಿಟ್ಟರೆ ಬೇರೆ ಎಲ್ಲಿ ಹೋಗಿರ್ತೀವಿ ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ಲ ಅಂತ? ಇಲ್ಲ ಅಂಕಲ್, ಜಾನಕಿ ಯಾವತ್ತೂ ಆ ಥರ ಮಾತಾಡೇ ಇಲ್ಲ. ರಾಮಣ್ಣನೂ ಯಾವತ್ತು ಮನೆ ಬಿಟ್ಟು ಹೋಗಂತ ಮಾತಾಡಿದ್ನ ಸರ್. ಸುಶೀಲ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಳಿಯಂದ್ರು ಮತ್ತು ಜಾನಕಿ ಬಗ್ಗೆ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ. ನಾನು ನನಗೆ ಗೊತ್ತಿರೋ ಮ್ಯೂಚುವಲ್ ಫ್ರೆಂಡ್ಸಿಗೆ ಮೆಸೇಜ್ ಮಾಡಿದ್ದೀನಿ, ನೋಡೋಣ ಅಂಕಲ್ ಯಾರಿಗಾದ್ರೂ ಗೊತ್ತಾಗುತ್ತಾ ಅಂತ. ಇಲ್ಲಮ್ಮ, ಅವ್ರು ಇಂಥ ಪರಿಸ್ಥಿತಿಲಿ ಬೇರೆ ಯಾರ್ದೋ ಮನೇಲಿ ಇರ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಅವರಿಬ್ಬರು ಬೇರೆ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಒಂದು ಕೆಲಸ ಮಾಡಮ್ಮ. ಏನು?
ನಮ್ಮೂರ್ದಾಗೆ ಪ್ರತಿಯೊಬ್ಬರನ್ನು ಕೇಳಿ ನೋಡಮ್ಮ, ಯಾರು ಒಬ್ಬರಾರು ನೋಡಿರ್ಲೇಬೇಕಲ್ವೇ? ಎಲ್ಲಿ ನೋಡಿದ್ರು ಯಾವಾಗ ಅಂತ ವಿಚಾರಿಸಿ ಹುಡ್ಕಕ್ಕೆ ಶುರು ಮಾಡಮ್ಮ. ಏನಂತೀರಾ ಸರ್? ಇವಾಗಿರೋದು ಅದೊಂದೇ ಆಪ್ಷನ್ನು. ಅನು, ನಿನ್ನ ಕಡೆಯವ್ರಿಗೆಲ್ಲ ಫೋನ್ ಮಾಡಿ ವಿಚಾರಿಸಮ್ಮ. ಸರಿ ಅಂಕಲ್. ಮಂಜ, ನೀನು ನನ್ನ ಜೊತೆ ಬರ. ಬೇಕಿದ್ರೆ ನೀವು ಅಶೋಕ್ ಅವ್ರನ್ನೇ ಕೇಳಿ ಬಾವ. ನೀವು ಮನೆ ಬಿಟ್ಟು ಹೋದಾಗಿಂದ ನಾನು ಅವ್ರ ಹತ್ರ ಮಾತು ಆಡಿಲ್ಲ. ಅಷ್ಟು ಸಿಟ್ಟಿದೆ ನಂಗೆ ಅವ್ರ ಮೇಲೆ. ನೀವು ಮನೆ ಬಿಟ್ಟು ಹೋದ್ಮೇಲೆ ನಾವು ಹೇಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಬಾವ? ನಾನು ಊಟನೂ ಮಾಡಿಲ್ಲ. ಅಯ್ಯೋ ಅದಕ್ಕೆ ಹ್ಞೂ ಬಾವ, ಎಲ್ಲ ತಪ್ಪು ನಂದೆ. ನಾನು ಅಶೋಕ್ ನೀವು ಮನೆ ಬಿಟ್ಟು ಹೋಗುವಾಗ ತಡಿಬೇಕಿತ್ತು. ಇಲ್ಲ ಅದಕ್ಕೆ ನಾವಾಗಲೇ ನಿರ್ಧಾರ ಮಾಡಾಗಿತ್ತು. ಯಾರೇ ಹೇಳಿದ್ರೂ ನಾವು ಕೇಳ್ತಿರ್ಲಿಲ್ಲ. ಇಲ್ಲ ಬಾವ, ನೀವು ಕಷ್ಟಪಡ್ತಿರೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನೀವು ಮನೆಗೆ ಬನ್ನಿ ಬಾವ. ನೀವು ಜಾನಕಿ ಮನೆಗೆ ವಾಪಸ್ ಬನ್ನಿ ಪ್ಲೀಸ್. ಇಲ್ಲ ಅದಕ್ಕೆ ನೀವು ಬೇಸರ ಮಾಡ್ಕೋಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ, ಎಲ್ಲ ನಾನು ನೋಡ್ಕೊತೀನಿ. ಹೇಗೆ ಬಾವ? ಮನೆ ಊಟ ಇದೆಲ್ಲ ಹೇಗೆ? ನೀವೇ ಮನೆ ಹುಡುಕಿ ಕೆಲಸ ಹುಡ್ಕೋಕೆ ತುಂಬಾ ಟೈಮ್ ಬೇಕು. ಅಲ್ಲಿವರೆಗೂ ಜಾನಕಿ ಈಗಲೇ ಹುಷಾರು ತಪ್ಪಿದ್ದಾಳೆ. ಏನು ಮಾಡ್ತೀರಾ ಬಾವ? ಇಲ್ಲ ಅದಕ್ಕೆ ಎಲ್ಲದವೇ ನಾನೇ ಹುಡುಕ್ತಿಲ್ಲ. ನಂಗೊಬ್ಬರು ಸಹಾಯ ಮಾಡ್ತೀನಂತ ಹೇಳವ್ರೆ. ಅವ್ರ ಹೆಸರು ಪದಣ್ಣ. ಇರಿ ಇವರಯ್ಯ. ಇವರು ಇರೋದಕ್ಕೆ ಮನೆನೂ ಕೊಟ್ಟು ಕೆಲಸನೂ ಕೊಡ್ತಾರಂತೆ. ಅದಕ್ಕೆ ಪರವಾಗಿಲ್ಲ ಅಲ್ಲವ್ರ? ಹೋ, ಪರವಾಗಿಲ್ಲ ಬಾವ. ನಿಮಗೆ ಹೊರಗಡೆ ಸಹಾಯ ಮಾಡೋದಕ್ಕೆ ಆಲ್ರೆಡಿ ಜನ ಇದ್ದಾರೆ. ನಮ್ಮವ್ರು ಎಲ್ಲೋಗ್ಬಿಟ್ರು? ಈಟೊತ್ತಾದ್ರೆ ಬರಲಿಲ್ವಲ್ಲ? ಹೌದು, ಈ ಟೀಚರ್ ಇನ್ನೂ ಬಂದಿಲ್ವಲ್ಲ? ಅದು ಬಾವ, ನಾನು ಡಾಕ್ಟ್ರ್ ಹತ್ರ ಏನೋ ಕೇಳಬೇಕಿತ್ತು. ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೇನೆ. ಸರಿ ಅದಕ್ಕೆ. ನಿಮ್ಗೇನು ಆಗಲ್ಲ ಮಾವ. ರಾಮವ್ರು ಇಷ್ಟೆಲ್ಲ ಮಾಡಿರೋದು ನಿಮ್ಗೇನು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈಗ ನೀವೇ ಪರಿಸ್ಥಿತಿಲಿದ್ದೀರಾ ಅಂತ ಏನಾದರೂ ಗೊತ್ತಾದ್ರೆ ತುಂಬಾನೇ ನೊಂದ್ಕೋತಾರೆ ಮಾವ. ಆದರೂ ನನಗೆ ಈಗ ಗೊತ್ತಿದ್ದು ಅವ್ರ ಹತ್ರ ಮುಚ್ಚಿಡೋದು ತಪ್ಪು ಅನ್ನಿಸ್ತಾ ಇದೆ ಮಾವ. ನೀವು ಅವ್ರ ಹೆಸರನ್ನೇ ಕರಿತಾ ಇದ್ರಾ? ರಾಮೂರ್ನ ನೋಡಿದ್ರೆ ಸರಿ ಹೋಗುತ್ತೆ ಅಲ್ವಾ ಮಾವ? ರಾಮೂರ್ನ ನೋಡ್ಬೇಕಾ ನೀವು? ನಾನು ಹೋಗಿ ಕರ್ಕೊಂಬರ್ತೀನಿ. ಇಲ್ಲೇ ಕೆಳಗಿದ್ದಾರೆ. ನಾನು ಹೋಗಿ ರಾಮೂರ್ನ ಕರ್ಕೊಂಬರ್ತೀನಿ ಮಾವ, ಕರ್ಕೊಂಡ್ಬರ್ತೀನಿ. ನನಗೆ ಗೊತ್ತು ಜಾನಕಿ, ನೀನು ಇಲ್ಲೇ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಮಣ್ಣು ಮುಗ್ತಿರ್ತೀರಾ? ರೂಮ್ ಒಳಗೆ ಯಾರ್ಯಾರು ಬಂದರೆ ಸುಮ್ಮನೆ ಇರ್ತೀರಲ್ಲ? ಮೇಡಮ್, ಅದು ಸಾಹೇಬ್ರು ಹಿರಿಸೋಸ್ ಅಂತ ಹೇಳಿದ್ರು. ಪರವಾಗಿಲ್ವೇ? ಇಲ್ಲಿಗೆ ಬಂದ್ರು ಹಿರಿ ಸೊಸೆ ಅನ್ನೋ ಮೋಹ ಬಿಟ್ಟಿಲ್ವಾ? ನಂದಿತಾ ಅವ್ರೆ, ಇಡೀ ರಾತ್ರಿ ಮೇಡಮ್ ಅವ್ರು ಎಲ್ಲಿದ್ರು? ಬಸ್ ಸ್ಟ್ಯಾಂಡ್ ಅಲ್ಲ, ಇದು ಫುಟ್ಪಾತ್ ಅಲ್ಲ. ಚೆ ನಡು ಬೀದಿಲಿರ್ಬೇಕು. ಅಯ್ಯೋ, ಅದು ಅಲ್ಲ, ಈ ಭಿಕ್ಷಕರು ಇರ್ತಾರಲ್ಲ ಅವ್ರ ಜೊತೆಗಿರ್ಬೇಕು ಅಲ್ವಾ?
ಈ ಸೀರೆನ ಯಾರು ಭಿಕ್ಷೆ ಹಾಕ್ದಂಗಿದೆ. ಮಾವಂಗೆ ಹಿಂಗಾಗಿದೆ ಅಂತ ಯಾಕೆ ರಾಮೋರ್ಗೆ ಹೇಳಿಲ್ಲ? ಈ ವಿಷಯ ಯಾಕೆ ಮುಚ್ಚಿಟ್ರಿ ನಂದಿತವ್ರೆ? ರಾಮ್ ಅವ್ರಿಗೆ ಮಾವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿಮಗೆ ಗೊತ್ತು. ಅವ್ರಿಗಾದ್ರೂ ಹೇಳ್ಬೋದಿತ್ತಲ್ಲ. ಯಾಕೆ ಯಾಕೆ ಹೇಳಬೇಕು? ಹಾ, ಇದೇ ನೆಪದಲ್ಲಿ ನೀನು ನಿನ್ನ ಗಂಡ ದೊಡ್ಡ ಮನೆಗೆ ವಾಪಸ್ ಬಂದು ಸೇರ್ಕೊಳ್ಳೋಕ? ಇಂಥದ್ದೇ ಏನಾದರೂ ಆಗ್ಲಿ ಅಂತ ಕಾಯ್ತಾ ಇರ್ತೀರಾ ಅಲ್ವಾ ನೀವು? ಎಲ್ಲ ನಿಮ್ಗೆ ಅಂತ ಕೊಟ್ಟು ಬಂದ್ಮೇಲೂ ಇನ್ನೂ ಸಮಾಧಾನ ಆಗಿಲ್ವಾ? ರಾಮು ಅವರು ಮಾವಂಗೆ ಏನೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮನೆ ಬಿಡೋ ನಿರ್ಧಾರ ಮಾಡಿದ್ದು. ಆದರೆ ನೀವು ಮಾವಂಗೆ ಹಿಂಗಾಗಿದೆ ಅಂತ ಅದ್ರ ಬಗ್ಗೆ ಒಂದು ಮಾತು ಆಡ್ತಿಲ್ವಲ್ಲ. ಇನ್ನೂ ಏನು ಬೇಕು ನಂದಿತವ್ರೆ? ನಮ್ಮಿಂದ ಎಲ್ಲ ಕಿತ್ಕೊಂಡ್ಮೇಲೂ ಯಾಕೆ ಈ ಕೋಪ? ಯಾರ ಮೇಲೆ ದ್ವೇಷ ಸಾಧಿಸ್ಬೇಕು ಅಂತಿದ್ದೀರಾ? ಎಲ್ರ ಮೇಲೂ. ಇಡೀ ದೊಡ್ಡ ಮನೆ ಮೇಲೆ ಸುಟ್ರು ತೀರ್ದಿರೋ ಅಷ್ಟು ಕೋಪ ಇದೆ ನನಗೆ. ಮುದುಕ, ನಿನ್ನ ಗಂಡ ಕೋಣ, ನನ್ನ ಗಂಡ, ಎಲ್ರಿಗಿಂತ ಮುಖ್ಯವಾಗಿ ನೀನು. ಎಲ್ರ ಮೇಲೂ ನನಗೆ 7 ಜನ್ಮಕ್ಕಾಗೋಷ್ಟು ಕೋಪ ಇದೆ. ಯಾರನ್ನು ಸುಮ್ಮನೆ ಬಿಡಲ್ಲ, ಯಾರನ್ನು ಸುಮ್ಮನೆ ಬಿಡಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ರು ನರಳೋದನ್ನ, ನೆಮ್ಮದಿ ಇಲ್ಲದೆ ಸಾಯೋದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ನನಗೆ. ಅಶೋಕ, ಅಪ್ಪಯ್ಯ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು, ನಿನ್ನ ಮೇಲೆ ಕೈ ಮಾಡಿದ್ದು, ಇದ್ಯಾವ್ದು ಮನಸ್ಸಿಗೆ ಹಾಕಬೇಡಕ್ಕಲ್ಲ. ನಂಗೆ ಗೊತ್ತು ನಿಂಗೆ ದೊಡ್ಡ ಮನೇಲಿ ಎಲ್ಲರ ಮೇಲೂ ಕೋಪ ಐತೆ. ನಂಗೆ ಗೊತ್ತಕ್ಕಲ್ಲ, ಕೋಪ ಒಳ್ಳೇದಲ್ಲಕ್ಕಲ್ಲ. ನೋಡು, ನೀನು ಕೇಳ್ದಲ್ಲ, ಅಷ್ಟೇ ಯಾಕೆ, ನೀನು ಕೇಳಿದಕ್ಕಿಂತಲೂ ಹೆಚ್ಚಾಗಿ ನಿಂಗೆ ಆಸ್ತಿಲಿ ಭಾಗ ಸಿಕ್ಕೈತೆ. ಹಂಗಂತ ದುಡ್ಡಿಗೆ ದಾಸ ಆಗಕ್ಕೆ ಹೋಗ್ಬೇಡಕ್ಕಲ್ಲ. ಅಪ್ಪ ಇನ್ನ ಸಂದಾಗ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಸಂದಾಗ ನೋಡ್ಕ. ನೋಡು, ನಿನ್ನ ಮೇಲೆ ನಂಗೆ ಕೋಪ ಇಲ್ಲಕ್ಕಲ್ಲ, ಸತ್ಯವಾಗ್ಲೂ ಹೇಳ್ತೀವ್ನಿ. ನಿನ್ನ ಮೇಲೆ ನಂಗೆ ಸ್ಯಾನೆ ನಂಬಿಕೆ ಐತೆ. ದೊಡ್ಡ ಮನೆನ ಸಂದಾಗ ನೋಡ್ಕೊಂಡು ಅಪ್ಪ ಹಿಂಗೆ ಕಾವಲಾಗಿರ್ತೀಯ ಅಂತ ನಾನು ಸ್ಯಾನೆ ನಂಬಿವ್ನಿಕಲ್ಲ. ದಯವಿಟ್ಟು ಇದೊಂದು ಆಸೆನ ಈಡೇರಿಸ್ಲಾ. ನಿಂಗೆ ಸಾಯ ಗಂಟ ಋಣಿಯಾಗಿರ್ತೀನಿ. ಅಪ್ಪ ಹಿಂಗೆ ಏನೂ ಆಗಬಾರ್ದು, ಇದೊಂದೇ ನನ್ನ ಕೋರಿಕೆಕಲ್ಲ. ಅಪ್ಪ ಹಿಂಗೇನೂ ಆಗಬಾರ್ದು ಕಲ್ಲ, ಅಷ್ಟೇಯ. ನಂತ ಮಾತಾಡಕ್ಕಿಲ್ವಾ? ಇನ್ನೂ ನನ್ನ ಮೇಲೆ ಕೋಪ ಏನಿಲ್ಲ. ಏನು
ಏನು ಹಾಗೆ ನೋಡ್ತಿದ್ಯಾ? ಇದೆಲ್ಲ ಆಸ್ತಿಗೋಸ್ಕರನ? ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರ ನಂದಿತ್ತವ್ರೆ. ಛೇ, ಏನು ಆಸ್ತಿಗೋಸ್ಕರನ? ಆಸ್ತಿ ಒಂದು ನೆಪ ಅಷ್ಟೇ ಜಾನಕಿ. ದೊಡ್ಡ ಮನೇನ ಒಡೆದು ನೆಮ್ಮದಿನ ಹಾಳು ಮಾಡೋಕೆ ನಾನ್ ಬಳಸ್ಕೊಂಡಂತ ಆಯುಧಾನೆ ಆಸ್ತಿ. ಹಾಗಿದ್ರೆ ಇಷ್ಟೆಲ್ಲ ನಾಟಕ ಯಾಕೆ? ತಂದೆ ಮಗನ್ನ ಬೇರೆ ಮಾಡೋಷ್ಟು ದ್ವೇಷನ? ಅಂತ ತಪ್ಪು ಅವ್ರೇನ್ ಮಾಡಿದ್ರು? ಇವ್ರನ್ನೇ ನಂಬ್ಕೊಂಡಿದ್ ನಮ್ಮ ಅತ್ತೆನ ಮೋಸ ಮಾಡಿ ಸಾಯಿಸಿದ್ರು. ಅಪ್ಪ ಮಗನ ದೂರ ಮಾಡಿದ್ದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಲ್ಲ, ಅಣ್ಣ ತಂಗಿನ ಶಾಶ್ವತವಾಗಿ ಬೇರೆ ಮಾಡ್ದವ್ರು ಇವರು. ನನ್ನ ಅಪ್ಪಯ್ಯ ಅವ್ರ ತಂಗಿ ಮೇಲೆ ಅಂದ್ರೆ ನನ್ನ ಅತ್ತೆ ಮೇಲೆ ಪ್ರಾಣಾನ ಇಟ್ಟಿದ್ರು. ಅವ್ರನ್ನ ಕೊಂದವ್ರು ಇವ್ರು. ಇವ್ರನ್ನ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ನಾನು ಕ್ಷಮಿಸಲ್ಲ. ಇಲ್ಲ, ನಾನ್ ನಂಬಲ್ಲ. ಎಲ್ಲನೂ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸ್ತದೆ ನಂದಿತ್ತವ್ರೆ. ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಆಕ್ಚುಲಿ ಇದೆಲ್ಲ ಯಾವಾಗಲೂ ಸಲೀಸಾಗಬೇಕಿತ್ತು. ಆದ್ರೆ ಇಷ್ಟೆಲ್ಲ ಕಾಂಪ್ಲಿಕೇಟ್ ಮಾಡಿ ಇಲ್ಲಿವರೆಗೂ ತಂದಿರೋದೇ ನೀನು. ನಾನು ದೊಡ್ಡ ಮನೆಗೆ ಕಾಲಿಡೋವಾಗಲೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ. ಇಡೀ ಮನೆ ನನ್ನ ಕಂಟ್ರೋಲಲ್ಲಿತ್ತು. ಇನ್ನೇನು ದೊಡ್ಡ ಮನೆನ ಸರ್ವನಾಶ ಮಾಡಬೇಕು ಅಂತ ನಾನು ಹಾಕಿದ ಸಂಚು ಈಡೇರೋ ಸಮಯದಲ್ಲಿ ಅನಾವಶ್ಯಕವಾಗಿ ನೀನು ಆ ಮನೆ ಕಾಲಿಟ್ಟೆ. ಈಗ ನನಗೆ ದೊಡ್ಡ ಮನೆನ ಸರ್ವನಾಶ ಮಾಡೋದು ಎಷ್ಟು ಮುಖ್ಯನೋ, ನೀನು ಪ್ರತಿ ಕ್ಷಣ ನರಳಿ ಯಾಕಪ್ಪ ನಂದಿತಾನ ಎದುರಾಕೊಂಡೆ ಅಂತ ಕೊರಗೋದು ಅಷ್ಟೇ ಮುಖ್ಯ. ಇಲ್ಲ, ನಾನ್ ಬಿಡಲ್ಲ. ದೊಡ್ಡ ಮನೆನ ಹಾಳು ಮಾಡಬೇಕು, ನಿರ್ವಂಶ ಮಾಡಬೇಕು ಅಂತ ತುಡಿತಾ ಇರೋ ನಿಮಗೆ ಇಷ್ಟಿರ್ಬೇಕಾದ್ರೆ ದೊಡ್ಡ ಮನೆನ ಬೆಳಗ್ಬೇಕು, ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಬಂದಿರೋಳು ನಾನು. ಯಾವುದೇ ಕಾರಣಕ್ಕೂ ನಿಮ್ಮ ಉದ್ದೇಶ ಈಡೇರೋದಕ್ಕೆ ನಾನು ಬಿಡೋದಿಲ್ಲ. ನಾನು ಮನ್ಸು ಮಾಡಿದ್ರೆ ಈಗಲೇ ದೊಡ್ಡ ಮನೆಗೆ ವಾಪಸ್ ಬಂದ್ಬಿಡ್ಬೋದು. ಆದರೆ ರಾಮು ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತನ್ನು ನಾನು ಮೀರೋದಿಲ್ಲ. ನಾನು ದೊಡ್ಡ ಮನೇಲಿ ಇಲ್ಲ ಅಂದರೂ ನಿಮ್ಮನ್ನು ತಡಿತೀನಿ ನಂದಿತ್ತವ್ರೆ. ಯಾವುದೇ ಕಾರಣಕ್ಕೂ ದೊಡ್ಡ ಮನೆಗೆ ಕೆಟ್ಟದಾಗೋಕ್ಕೆ ನಾನು ಮತ್ತು ರಾಮು ಅವರು ಬಿಡೋದಿಲ್ಲ. ಅಲ್ಲ ಜಾನಕಿ, ನೀನು ದೊಡ್ಡ ಮನೆ ಒಳಗಿದ್ದಾಗಲೇ ಏನೂ ಮಾಡೋಕ್ಕಾಗಲಿಲ್ಲ ಅಂಥದ್ರಲ್ಲಿ ಈಗ ಎಕ್ಸಾಕ್ಟ್ಲಿ, ನಾವು ಮನೇಲಿದ್ದಾಗ ಎಲ್ಲನೂ ನಿಮ್ಮ ಕಣ್ಣೆದುರಿಗೆ ನಡೀತಾ ಇತ್ತು. ಆದರೆ ಈಗ ನಮ್ಮನ್ನು ತಡೆಯೋರು ಯಾರೂ ಇಲ್ಲ. ಮಾವ ಯಾವ ತಪ್ಪು ಮಾಡಿರಲ್ಲ, ಅದನ್ನು ನಾನು ಪ್ರೂವ್ ಮಾಡ್ತೀನಿ. ನಿಮಗೆ ಹಾಕಿದ ಸವಾಲಲ್ಲೂ ಗೆದ್ದು ತೋರಿಸ್ತೀನಿ. ಅಷ್ಟರಲ್ಲಿ ನಾನು ದೊಡ್ಡ ಮನೆ ಕತೆನ ಮುಗಿಸಿರ್ತೀನಿ.